ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಸರಿ ನಂಬರ್ 143 ಇದರ ವಿಸ್ತೀರ್ಣ 44 ಎಕರೆ 35 ಗುಂಟೆ. ಇದು ಸಮುದಾಯದ ಆಸ್ತಿ, ಗ್ರಾಮದ ಜಾನುವಾರುಗಳಿಗೆ ಬಳಸ್ತಕ್ಕಂಥ ಒಂದು ಏಕೈಕ ಆಸ್ತಿ. ಈ ಸಮುದಾಯದ ಆಸ್ತಿಯನ್ನು 2007ರಲ್ಲಿ ಆಗಿನ ಸರ್ಕಾರ 33 ಲಕ್ಷ ರೂಪಾಯಿಗೆ ಗ್ರ್ಯಾಂಟ್ ಮಾಡಿಬಿಡ್ತದೆ. ಯಾಕಂದರೆ ಯಾರು ಜನಾಭಿಪ್ರಾಯ ಕೇಳಲ್ಲ, ಗ್ರಾಮದ ಅಭಿಪ್ರಾಯನೂ ಕೇಳಲ್ಲ. ಆ ಸಂದರ್ಭದಲ್ಲಿ ಕೆರೆಗೊಳಿಸ್ಕೊಳ್ಬೇಕು, ನೀರು ಸಂಗ್ರಹ ಮಾಡಬೇಕು ಮತ್ತು ಅದನ್ನು ಅಭಿವೃದ್ಧಿಪಡಿಸಬೇಕಂತಕ್ಕಂಥ ಷರತ್ತುಗಳು ಕೊಟ್ಟು ಜಿಲ್ಲಾಧಿಕಾರಿಗಳ ಮೂಲಕ ಬಲ್ಡೋಟ ಕಂಪನಿಗೆ ಅದನ್ನು ಮಂಜೂರಿ ಮಾಡ್ತಾರೆ. ಆ ಮಂಜೂರಿ ಎಷ್ಟು ಒಂದು ತಕ್ಷಣಕ್ಕೆ ಅದು ಉಲ್ಲಂಘನೆ ಆಗುತ್ತೆ. ಆ ಕೆರೆಯನ್ನು ಮುಚ್ತಾರೆ ಕಾರ್ಖಾನೆಯವರು. ಕೆರೆ 12 ಎಕರೆ ಕೆರೆಯನ್ನು ಮುಚ್ಚಿದಾಗಲೂ ಸಹಿತ ಆ ಷರತ್ತು ಉಲ್ಲಂಘನೆ ಆದರೂ ಸಹಿತ ಸರ್ಕಾರ ಅದರ ಮೇಲೆ ಜಿಲ್ಲಾಧಿಕಾರಿಗಳು ಯಾವುದೇ ಕ್ರಮ ತಗೊಳ್ಳೋದಿಲ್ಲ. ಅದರ ಮೇಲೆ ನಾವು ಸರ್ವೆ ಮಾಡಿ ಆ ಒಂದು ಕೆರೆ ಮುಚ್ಚಿದ್ದನ್ನು ಅಂದರೆ ಷರತ್ತು ಉಲ್ಲಂಘಿಸಿದ್ದನ್ನು ನೀವು ಅದನ್ನು ಸರ್ವೆ ಮಾಡಿ ಅದನ್ನು ನೀವು ತೆರವು ಮಾಡಿ ಅಂತ ಹೇಳಿದರೆ ಅವರು ರಸ್ತೆ ಬಳಸ್ಕೊಂಡಿದ್ದಾರೆ ಮತ್ತು ಅವ್ರು ಯಾವುದೇ ಕೆರೆಯನ್ನು ಮುಚ್ಚಿಲ್ಲ ಅನ್ನೋ ನಿಟ್ಟಿನೊಳಗಡೆ ಒಂದು ವರದಿ ಮಾಡಿಕೊಳ್ತಾ ಇದ್ದಾರೆ. ಅದಲ್ಲದೆ ಜಿಲ್ಲಾಧಿಕಾರಿಗಳು ಇವತ್ತು ಯಾವ ಒಂದು ನಿಲುವಿಗೆ ಬಂದಾರಂತಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಇಲ್ಲದ ಮಾಹಿತಿಯನ್ನು ಹೇಳಿ ಸುಪ್ರೀಂ ಕೋರ್ಟು ಪ್ಯೂರ್ಲಿ ಅದು ಲ್ಯಾಂಡ್ ಅಕ್ವಿಸಿಷನ್ 1034 ಎಕರೆಗೆ ಸಂಬಂಧಪಟ್ಟಂಥದ್ದು. ಅದು 2006ರಲ್ಲಿ ಆಗಿರ್ತಕ್ಕಂಥ ಒಂದು ಅಧಿಸೂಚನೆ ಕರ್ನಾಟಕ ಸರ್ಕಾರದ್ದು KADB ಮೂಲಕ. ಈ ಕೆರೆ ಐತಲ್ಲ, ಇದು KADB ಮೂಲಕ ಇದು ಸ್ವಾಧೀನ ಮಾಡಿದಂಥದ್ದಲ್ಲ, ಇದು ಸರ್ಕಾರದ ಮಂಜೂರಾತಿ. ಈ ಸರ್ಕಾರದ ಮಂಜೂರಾತಿ 2007ರಲ್ಲಿ ಆಗುತ್ತೆ. ಆಗಿನಿಂದಲೂ ಸಹಿತ ನಾವು ರಿಟರ್ನ್ ಹಾಕಿ ಹೈಕೋರ್ಟ್ನಲ್ಲಿ 2009ರಲ್ಲಿ ನಾವು ರಿಟರ್ನ್ ಹಾಕೋದ್ರ ಮೂಲಕ 2022 ಜಾನ್ವರಿ 5ಕ್ಕೆ ಆ ರಿಟ್ಟಿನಲ್ಲಿ ನಮಗೆ ನೀರು ಬಳಕೆಗೆ ಸುತ್ತಲ ಗ್ರಾಮಗಳು ಅದನ್ನು ಮುಕ್ತ ಮಾಡಿದೆ. ಮತ್ತು ಈ ಬಳಕೆಯನ್ನು ಯಾವುದೇ ಸರ್ಕಾರವಾಗಲಿ ಮತ್ತು ಕಂಪನಿ ಆಗಲಿ ತಡೆಯಕೂಡತಕ್ಕಂಥ ಷರತ್ತಿದೆ. ಆದರೂ ಸಹಿತ ಇವತ್ತು ಜಿಲ್ಲಾಧಿಕಾರಿಗಳು ಇಲ್ಲದ ಸುಪ್ರೀಂ ಕೋರ್ಟ್ನಲ್ಲಿ ಒಂದೇ ಒಂದು ಶಬ್ದ ಇಲ್ಲ ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿ. ಅದನ್ನು ಇಲ್ಲದನ್ನು ಇವರು ಸೃಷ್ಟಿ ಮಾಡಿ ಹೇಳ್ತಾರಂತಂದರೆ ಕಂಪನಿ ಪರವಾಗಿ ಮತ್ತು ಸರ್ಕಾರದ ಕೆಲವು ಕಾರ್ಯದರ್ಶಿಗಳ ಮಟ್ಟದಲ್ಲಿ ಇದೊಂದು ಮಿಲಾಪಿ ಬಾಜಿಯಾಗಿ ಮಾಡಿಕೊಂಡು ಈ ಕೆರೆಯನ್ನು ನುಂಗೋದಕ್ಕೆ ನೋಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಒಂಬತ್ತು ಕೇಸ್ ಬರ್ತಾ ಇಸ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ. ಅವರು ಇಷ್ಟಾದ ಕೆಲಸ ಮಾಡಿ ಹೋಗ್ತಾರೆ ಸುಮ್ಮನೆ. ಆ ದೇವಸ್ಥಾನ ಮುಂದೆ ಪರ್ಮಿಷನ್ ಹೆಂಗ್ ಕೊಟ್ಟು ಅಂಗಡಿ ಹಾಕ್ತೀನಿ ಮಣ್ಣ ಅಂಗಡಿ ಹೆಂಗಿದೆ ನೀನು? ಏನಕ್ಕಿದೆಯಾ ನೀನು? ಗೌರ್ಮೆಂಟ್ ಜಾಗದಲ್ಲಿ ಅನಧಿಕೃತವಾಗಿ ಹೆಂಗಪ್ಪ ಹಾಕ್ತಾರೆ? ವಾದಿಸ್ತಾ ಮತ್ಕೊಂಡು ಹೋಗ್ಬಿಟ್ಟು ನಿನಗೆ ಎರಡಾದ್ರೆ ಏನು ಹೇಳಿದೆ ನಿನಗೆ? ಆಗುತ್ತಾ ಅಂತ ಹೇಳಿದೆ. ಆಗುತ್ತಂತ ಹೇಳಿ ದುಡ್ಕೊಂಡು ಹಾಕಿದ್ದೆ ನಾನು. ಒಂದು ಕಂಟಿನ್ಯೂ ಮಾಡಿ ಗೊತ್ತಾಗ್ತದೆ. ನೀವು ಸರೋಗಿ ಎತ್ಕೊಂಡು ಸಮಸ್ಯೆ ಎತ್ಕೊಂಡು ಎತ್ಕೊಂಡು ನನ್ನ ಜಿಲ್ಲಾಧಿಕಾರಿಗಳು ಕೇವಲ ಮಾತುಗಳಲ್ಲಿ ಮತ್ತೆ
ಪ್ರಕಟಣೆಗಳಲ್ಲಿ ಕೊಟ್ಬಿಟ್ಟು ಜನರನ್ನು ತಪ್ಪು ಹೆಚ್ಚುವಂಥ ಕೆಲಸ ಮಾಡ್ತಾ ಇದೆ. ಬೇರೆ ಜಿಲ್ಲೆಗಳಿಗೆ ಹೋಲಿಸಿದಾಗ 40 ಡಿಗ್ರಿ ಸೆಲ್ಸಿಯಸ್ ಬಂದಿರಲ್ಲ ಬಿಸಿಲಿನ ತಾಪಮಾನ. ಅದಕ್ಕೆ ಬೇಕಾಗಿರ್ತಕ್ಕಂಥ ಮುನ್ನೆಚ್ಚರಿಕೆಗಳು ಎಲ್ಲ ಕೈಗೊಳ್ತಾರೆ. ಆದರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು 50 ರೀಚ್ ಕೊಡ್ತಾ ಇದೆ ಬಿಸಿಲಿನ ತಾಪಮಾನ. ಹಾಗಿದ್ರೂ ಕೂಡ ನಮ್ಮ ಜಿಲ್ಲಾಧಿಕಾರಿಗಳು ಕೇವಲ ಜನರನ್ನು ಹೇಳ್ತಾರೆ ಅಂದರೆ ತಾವು 12 ಗಂಟೆಯಿಂದ ಹೊರಗೆ ಬರಬೇಡ್ರಿ, 4 ಗಂಟೆಗೂ ಹೊರಗೆ ಬರಬೇಡ್ರಿ. ಅದು ಅನಿವಾರ್ಯ ಪರಿಸ್ಥಿತಿ ಇದೆ. ಇಲ್ಲಿ ನಮ್ಮ ಭಾಗದಲ್ಲಿ ಕೂಲಿ ಕಾರ್ಮಿಕರು ಬರಲೇಬೇಕಾಗುತ್ತೆ, ರೈತ ಜನ ಬರಲೇಬೇಕಾಗುತ್ತೆ. ಆದರೆ ಬರ್ತಕ್ಕಂಥ ಜನರಿಗೆ ತಾವು ಯಾವ ರೀತಿ ಪರ್ಯಾಯ ವ್ಯವಸ್ಥೆ ಮಾಡ್ತೇವೆ? ಸರ್ಕಾರದಿಂದ ಅನೇಕ ಯೋಜನೆಗಳಿವೆ. ಉಷ್ಣಾಂಶ ಕ್ರಿಯಾ ಯೋಜನೆ ಅಂತ ಬರುತ್ತೆ, ಹೀಟ್ ಆ್ಯಕ್ಷನ್ ಪ್ಲ್ಯಾನ್ ಅಂತ. ಆ ಆ್ಯಕ್ಷನ್ ಪ್ಲ್ಯಾನ್ ಏನು ಮಾಡ್ತಾ ಇದ್ದೀವಿ ತಾವು? ಆ ಆ್ಯಕ್ಷನ್ ಪ್ಲ್ಯಾನಲ್ಲಿ ಹೇಳುತ್ತೆ ಬಿಸಿಲಿನ ತಾಪಮಾನ ಮುಖ್ಯ ರಸ್ತೆಗಳಿರುತ್ತವೆ ನಗರದಲ್ಲಿ, ಅವುಗಳಲ್ಲಿ ನೀರು ಹಾಕಬೇಕು ಟ್ರ್ಯಾಕ್ಟರ್ಗಳ ಮೂಲಕ ಅಂತ ಹೇಳ್ತೀವಿ. ಅದು ಕೂಡ ಮಾಡ್ತಾ ಇಲ್ಲ. ಅಲ್ಲಲ್ಲಿ ತಂಪಾದ ಪಾನೀಯಗಳನ್ನು ಇಡಬೇಕಂತ ಹೇಳುತ್ತೆ, ಅದು ಇಡ್ತಾ ಇಲ್ಲ. ಮತ್ತು ಹಸಿರು ಬಟ್ಟೆಯಿಂದ ಸಿಗ್ನಲ್ಗಾಗಿ ಇದು ಮಾಡ್ಬೇಕಂತ ಹೇಳ್ತೀವಿ. 1 ವರ್ಷದಿಂದ ನೋಡ್ತಾ ಇದ್ದೀವಿ ನಾವು, ತಿಮ್ಮಾಪುರ ವೃತ್ತದಲ್ಲಿ ಒಂದೇ ಒಂದಿದೆ. ಮತ್ತು ಅದನ್ನು ಬಿಟ್ಟರೆ ಯಾವ ವೃತ್ತದಲ್ಲೂ ಕೂಡ ಹಸಿರು ಬಟ್ಟೆಯಿಂದ ನೆರಳಿನ ತೆಗೆದುದಾಣ ಅವಕಾಶ ಮಾಡಿಕೊಟ್ಟಿಲ್ಲ ಜಿಲ್ಲಾಧಿಕಾರಿಗಳು. ಹಾಗಾಗಿ ನಮಗನ್ನಿಸ್ತಾ ಇದೆ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ವ್ಯವಸ್ಥೆಗೆ ಕೇವಲ AC ತಂಪು ಹಾಡಿ ರೂಮಲ್ಲಿ ಕೂತ್ಕೊಂಡು ಅವ್ರಿಗೆ ಬಿಸಿಯ ಸೆಕೆ ಕೊಡ್ತಾ ಇಲ್ಲ. ನಮ್ಮ ಸಾರ್ವಜನಿಕರಿಗೆ ಬಿಸಿಲಿನ ಉರಿ ಯಾವ ರೀತಿ ಕೊಡ್ತಾ ಇದ್ದೀರಿ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ನೀವು ಒಂದು ವೇಳೆ ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡಲು ವಿಫಲವಾಗ್ತಾ ಇದ್ರೆ ತಾವು ಆ ಸ್ಥಳದಲ್ಲಿ ಕೂಡುವಂಥ ನೈತಿಕತೆ ಮತ್ತು ತಾವು ಕುಡಿತಕ್ಕಂಥ ಮಿನರಲ್ ನೀರಿಗೆ ಸೇವಿಸ್ತೀರಿ, ಅದು ಕುಡಿಯುವ ಹಕ್ಕಿಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ತಾವಿಟ್ಟು ಜಿಲ್ಲಾ ವ್ಯವಸ್ಥೆಯಲ್ಲಿರೋದು, ಜಿಲ್ಲಾಡಳಿತದಲ್ಲಿರೋದು ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡೋದಕ್ಕೆ ಹೊರತಾಗಿ ಕೇವಲ ತಮ್ಮ ಪ್ರಚಾರಕ್ಕೋಸ್ಕರ ಇಲ್ಲ ಏನೇನೋ ಯೋಜನೆ ಹೇಳೋದಲ್ಲ, ಹೇಳೋ ಮೂಲಕ ಅದು ಕ್ರಿಯಾ ಯೋಜನೆ ಕೂಡ ತರಬೇಕು. ಅದು ಕೆಲಸ ಆಗ್ತಾ ಇಲ್ಲ. ನೋಡ್ಬೋದು ಬೇಸಿಗೆ ಸಮಯ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.